ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗೆದ್ದಲ್ಮರಿ ಗ್ರಾಮದಲ್ಲಿಂದು ಸ್ನೇಹಜೀವಿ ಗೆಳೆಯರ ಬಳಗದ ವತಿಯಿಂದ ಓಪನ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಯಿತು. ಈ ಟೂರ್ನಿಮೆಂಟ್ ಉದ್ಘಾಟನೆ ಕಾರ್ಯಕ್ರಮವನ್ನು ಮೈಫಾಲ್ ರೆಡ್ಡಿ ಸೌಕಾರ್, ಮಲ್ಲರೆಡ್ಡಿ ಸೌಕಾರ್, ನಿಂಗರಾಜ್ ಅಂಗಡಿಯವರು ಹಾಗೂ ಕರವೇ ಕಾರ್ಯಕರ್ತರಾದ ಶಿವರಾಜ್ ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಚಾಲನೆಯನ್ನು ನೀಡಿದರು. ಹಾಗೆಯೇ ಕ್ರೀಡಾಪಟುಗಳಲ್ಲಿ ಹುಮ್ಮಸ್ಸು ತುಂಬಿಸಲು ಮುಖಂಡರು ಬ್ಯಾಟ್ ಆಡೋದ್ರ ಮೂಲಕ ಮತ್ತಷ್ಟು ಮೆರುಗನ್ನು ತಂದುಕೊಟ್ರು. ಈ ಟೂರ್ನಿಮೆಂಟ್ ಸತತ 1 ತಿಂಗಳವರೆಗೂ ನಡೆಯುತ್ತದೆ. ಸುಮಾರು 60ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಲಿವೆ. ಫೈನಲ್ನಲ್ಲಿ ಗೆದ್ದ ತಂಡಕ್ಕೆ 25,000 ನಗದು ಬಹುಮಾನವನ್ನು ಮಲ್ಲರೆಡ್ಡಿ ಸೌಕಾರ್ ಗೆದ್ದಲ್ಮರಿ ನೀಡಲಿದ್ದಾರೆ. ಎರಡನೇ ಬಹುಮಾನವನ್ನು 20,000 ನಗದು ಬಹುಮಾನವನ್ನು ವೆಂಕಟೇಶ್ ಸೌಕಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ನೀಡಲಿದ್ದಾರೆ. ಇನ್ನು ಮೂರನೇ ಬಹುಮಾನವನ್ನು 15,000 ನಗದು ಬಹುಮಾನವನ್ನು ನಾಗರಾಜ್ ಅಂಗಡಿಯವರು ನೀಡಲಿದ್ದಾರೆ. ಅದೇ ರೀತಿಯಾಗಿ ನಾಲ್ಕನೇ ಬಹುಮಾನವನ್ನು 10,000 ನಗದು ಬಹುಮಾನವನ್ನು ಡಾಕ್ಟರ್ ಸಂಗಮೇಶ್ ಕೋಡೇಕಲ್ ಅವರು ನೀಡಲಿದ್ದಾರೆ ಅಂತ ಉದ್ಘಾಟನಾ ಸಮಾರಂಭದಲ್ಲಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮೈಫಾಲ್ ರೆಡ್ಡಿ ಸೌಕಾರ್ ಹಾಗೂ ನಾಗರಾಜ್ ಎಂ ಅಂಗಡಿ, ಮಲ್ಲರೆಡ್ಡಿ ಸೌಕಾರ್ ಹಾಗೂ ಗೆದ್ದಲ್ಮರಿ ಗ್ರಾಮದ ಹಿರಿಯರು, ಗ್ರಾಮಸ್ಥರು ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಸಾವಕಾಶ ಬಂಪ್ಸ್ ಭಾಳ ಬೇಡ. ರವಿ ಹಿಂದಿರ್ರಿ ಇಡ್ರಿ ಸಾಗರ್ ಬಂದ ಬಾಲ್ ಅಗ್ರ ಅಲ್ಲಿ ಸಾವುಕಾರ ಕೊಡು. ಸಾವುಕಾಶ ರೀ. ಏ ಅಧ್ಯಕ್ಷ ಅಲ್ಲಿ ಸಾಮಣ್ಣಗೌಡ್ರಿಗೆ ಒಂದು ಕೊಡ್ಸು. ಸಾವಕಾಶ ಆ ಪಿಚ್ ಗೌಡ ನಿಬಾ ಇನ್ಸಾರಿ ಮುದ್ದೆ ಇನ್ಸಾರಿ ಆಪಿಚ್ ಬಾ ಏನೇನು ಹೋಗ ಒಳಗೋಗ್ಬೇಡ, ಕ್ಯಾಮ್ರಾ ಕಾಟಬಾರ್ದು. ಇದೇನ್ ಸಾವಕಾಶ ಹೋಗ್ಯಾನ ಗೆದ್ದಲ್ಮರಿ ಗ್ರಾಮದಲ್ಲಿ ಒಂದು ಯುವಕರ ಒತ್ತಾಯದ ಮೇರೆಗೆ ಸ್ನೇಹಜೀವಿ ಬಳಗದಿಂದ ಗೆದ್ದಲ್ಮರಿಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅಳವಡಿಸಿರ್ತಾರೆ. ಪ್ರಥಮ ಬಹುಮಾನ ಮಲ್ಲರೆಡ್ಡಿ ಸೌಕಾರ್ ಬಾಲರೆಡ್ಡಿ ಅವರು 25,000 ನೀಡಿರ್ತಾರೆ. ಅದೇ ರೀತಿ ಎರಡನೇ ಬಹುಮಾನ ವೆಂಕಟೇಶ್ ಸೌಕಾರ್ ಅವರು ಕೂಡ 15,000 ರೂಪಾಯಿ 20,000 ರೂಪಾಯಿ ನೀಡಿರ್ತಾರೆ. ಮೂರನೇ ಬಹುಮಾನ ನಾಗರಾಜ್ ಅಂಗಡಿ ಅವರು 15,000 ರೂಪಾಯಿ ನೀಡಿರ್ತಾರೆ.
4ನೇ ಬಹುಮಾನ ಸಂಗಮೇಶ್ ಯಾದವ್ ಅವರು ಕೂಡ 10,000 ರೂಪಾಯಿ 4ನೇ ಬಹುಮಾನ ನೀಡಿರ್ತಾರೆ. ಇನ್ನುಳಿದಂತೆ ಊರಿನ ಎಲ್ಲ ಮುಖಂಡರು ಕೂಡ ದೇಣಿಗೆ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಾರೆ. ಅಂದರೆ ಈ ಟೂರ್ನಮೆಂಟ್ಗೆ ಬೇರೆ ಕಡೆಯಿಂದ ಹಳ್ಳಿಯಿಂದ ಬಂದಿರ್ತಾರೆ ಅಥವಾ ಇದೇ ಊರ? ಸುಮಾರು ಈ ಒಂದು ಟೂರ್ನಮೆಂಟ್ಗೆ 60 ತಂಡಗಳು ಭಾಗವಹಿಸಿರ್ತಾವೆ. ಒಂದು ತಿಂಗಳವರೆಗೂ ಅಂದಾಜು 1 ತಿಂಗಳಕ್ಕಿಂತ ಹೆಚ್ಚಿನ ಸಮಯ ಈ ಒಂದು ಗೆದ್ದಲಮರಿ ಗ್ರಾಮದಲ್ಲಿ ಈ ಒಂದು ಟೂರ್ನಮೆಂಟ್ ಹಮ್ಮಿಕೊಳ್ಬೇಕಂತ ಎಲ್ಲ ಯುವಕರು ಕೂಡ ನಿರ್ಣಯ ಮಾಡ್ತಾರೆ. ಈ ಗ್ರಾಮದಲ್ಲಿ ಎಲ್ಲ ಯುವಕರು ಸೇರಿಕೊಂಡು ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿರೋದು ಬಹಳ ಸಂತಸದ ವಿಚಾರ. ಈ ಗ್ರಾಮದಲ್ಲಿ ಬಹಳ ವರ್ಷಗಳ ನಂತರ ಈ ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ಸುಮಾರು 50ರಿಂದ 60 ಟೀಮ್ಗಳು ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾವೆ. ಇವತ್ತಿನಿಂದನೇ ಉದ್ಘಾಟನೆ ಊರಿನ ಹಿರಿಯರೆಲ್ಲರೂ ಸೇರಿಕೊಂಡು, ಯುವಕರೆಲ್ಲ ಸೇರಿಕೊಂಡು ಗೆದ್ದಲಮರಿ ಗ್ರಾಮದಲ್ಲಿ ಕ್ರಿಕೆಟ್ ಟೂರ್ನಮೆಂಟನ್ನು ಉದ್ಘಾಟನೆ ಮಾಡಿ ಇವತ್ತು ಉದ್ಘಾಟನಾ ಪಂದ್ಯವನ್ನು ಈ ಊರಿನ 2 ತಂಡಗಳ ನಡುವೆ ಗೆದ್ದಲಮರಿ 1 ಗೆದ್ದಲಮರಿ 2 ಅಂತೇಳಿ ಟೀಮ್ ಮಾಡಿಕೊಂಡು ಇವತ್ತು ಉದ್ಘಾಟನೆ ಮಾಡಿ ಮೊದಲ ಪಂದ್ಯಕ್ಕೆ ಚಾಲನೆಯನ್ನು ನೀಡಿರ್ತಾರೆ. ಇದು ಬಹಳಷ್ಟು ನಮ್ಮೆಲ್ಲರಿಗೂ ಯುವಕರಿಗೆ ಮತ್ತು ಕ್ರಿಕೆಟ್ ಪ್ರೇಮಿಗಳಿಗೆ ಬಹಳಷ್ಟು ಸಂತೋಷ ಕೊಡ್ತದೆ. ಯಾಕಪ್ಪ ಅಂತಂದರೆ ಕ್ರಿಕೆಟ್ ಅನ್ನೋದು ಒಂದು ಕಡೆ ಅಂತಾರೆ ಕ್ರೀಡೆ ಇಲ್ಲದ ಜೀವನ ಕೀಟಕ್ಕಿಂತ ಹೀನ ಅಂತ ಕರೀತಾರೆ. ಆದರೆ ಎಲ್ಲದರಲ್ಲಿಯೂ ಕೂಡ ಕ್ರೀಡೆ ಇರಬೇಕು, ಜೊತೆಗೆ ಸಾಮಾಜಿಕ ಜೀವನವನ್ನು ನಡೀತಿರಬೇಕು. ಆದರೆ ಈ ಕ್ರಿಕೆಟ್ ಅನ್ನೋದು ಒಂದು ಏನಪ್ಪ ಅಂತಂದರೆ ಸ್ಪೋರ್ಟಿವ್ ಆಗಿ ತೊಗೋಬೇಕು. ಅದನ್ನೇ ಸ್ಪೋರ್ಟಿವ್ ಆಗಿ ತೊಗೊಳ್ಳದೆ ಬಿಟ್ಟು ದ್ವೇಷವನ್ನು ಸಾಧಿಸಬಾರ್ದು. ಇಲ್ಲಿ ನಡೆಯದೆ ನಾವು ಗೆದ್ದಲಮರಿ ಊರಿನಲ್ಲಿ ಕ್ರಿಕೆಟ್ ನಡೀತಾ ಅಂತಾರೆ. ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ಬೇರೆ ಊರಿನಿಂದ ಬಂದಂಥ ತಂಡಗಳಿಗೆ ನಾವು ವಿಶೇಷವಾಗಿ ಅತಿಥಿ ಸತ್ಕಾರವನ್ನು ಕೊಡೋದಾಗಿರಲಿ, ಅವ್ರು ಬಂದು ಮತ್ತೆ ಹೋದ ತಕ್ಷಣ ಗೆದ್ದಲಮರಿಯಲ್ಲಿ ಈ ಥರ ಕ್ರಿಕೆಟ್ ಆಡಿದ್ವಪ್ಪ, ಚೆನ್ನಾಗಿ ನಮಗೆ ಅತಿಥಿ ಸತ್ಕಾರ ನೀಡಿದರು ಅಂತ ನಮ್ಮ ಹೆಸರು ಬರಬೇಕು. ಅವಾಗ ಏನಾಗ್ತದೆ, ಅವ್ರು ಬೇರೆ ಕಡೆ ಹೋಗ್ತಾರೆ, ಬೇರೆ ಊರಲ್ಲಿ ಗೆದ್ದಲಮರಿಯಲ್ಲಿ ಆಡಿಸಿದ್ರು ಕ್ರಿಕೆಟ್ ಟೂರ್ನಮೆಂಟು, ಬಹಳಷ್ಟು ನಮಗೆ ಸತ್ಕಾರ ಚೆನ್ನಾಗಿ ಮಾಡಿದರು ಅಂತ ಅವ್ರು ಬೇರೆ ಊರಲ್ಲಿ ನಮ್ಮೂರಿನ ಬಗ್ಗೆ ಹೇಳಿದಾಗ ಅವಾಗ ನಾವು ಇಟ್ಕೊಂಡಾಗ ಸಾರ್ಥಕ ಆಗುತ್ತೆ ಈ ಟೂರ್ನಮೆಂಟು. ಆ ಭಾವನೆ ನಮ್ಮೆಲ್ಲ ಯುವಕರಿಗೆ ಮತ್ತು ನನ್ನ ಸಹೋದರ ಮಿತ್ರರಿಗೆ ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಪ್ರಥಮ ಬಾರಿಗೆ ಸ್ನೇಹಜೀವಿ ಬಳಗದಿಂದ ಎಲ್ಲ ಯುವಕರ ಒತ್ತಾಯ ಮೇರೆಗೆ ಒಂದು ಟೂರ್ನಮೆಂಟ್ ಅರೇಂಜ್ ಮಾಡಿದೆ. ಈ ಟೂರ್ನಮೆಂಟಲ್ಲಿ 60ರಿಂದ ಹೆಚ್ಚು ಜನ ಪ್ಲೇಯರ್ಸ್ಗಳು ಟೀಮ್ಗಳು ನೋಂದಣಿಯಾಗಿದ್ದೇವೆ. ಹಾಗೆ ಸೋಲು ಗೆಲುವು ಸಹಜ. ಪಂದ್ಯಗಳಲ್ಲಿ ಗೆದ್ದಲಮರಿಯಲ್ಲಿ ಚೆನ್ನಾಗಿ ಇದೊಂದು ಸಲ ಪ್ರಥಮ ಬಾರಿಗೆ ಇದೇ ಥರನೇ ಮುಂದೂ ಇಡ್ತೀವಿ. ಹೆಚ್ಚಿನದಾಗಿ ಎಲ್ಲ ಪ್ರೋತ್ಸಾಹ ಚೆನ್ನಾಗಿ ಎಲ್ಲ ಹುಡುಗರು ಯುವಕರು ಎಲ್ಲ ಹುಡುಗರು ಹಿರಿಯರು ದೊಡ್ಡವರು ಎಲ್ಲ ಮತ್ತು ದಾಣಿಗಳು ಕೊಟ್ಟರು ಮತ್ತು ಪ್ರೈಸ್ಗಳು ಕೊಟ್ಟರು. ಇದೇ ಥರನೇ ಇದ್ದರೆ ನೆಕ್ಸ್ಟ್ ಮಾಡ್ತೀವಿ.